ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಸೆಪ್ಟೆಂಬರ್ ತಿಂಗಳ 26ನೇ ತಾರೀಕಿನ ಶುಕ್ರವಾರದ ದೇವರ ವಾಕ್ಯವು, ನಾನು ನಿನಗೆ ಸಹಾಯ ಮಾಡುತ್ತೇನೆ, ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುತ್ತೇನೆ. ಯೆಶಾಯ 41:13. ನಾವು ಆಗಾಗ್ಗೆ ಹಾಡುತ್ತೇವೆ, ತಂದೆಯೇ, ನನಗೆ ನಿನ್ನ ಸಹಾಯ ಬೇಕು, ಏಕೆಂದರೆ ಈ ಲೋಕದಲ್ಲಿ ನನ್ನ ವಿರುದ್ಧ ಅನೇಕ ಶಕ್ತಿಗಳು ಕಾರ್ಯನಿರ್ವಹಿಸುತ್ತಿವೆ. ನಮಗೆ ಲೌಕಿಕ ವಿಷಯಗಳಲ್ಲಿ ಸಹಾಯಕರು ಬೇಕು, ಆದರೆ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಬೆಳೆಯಲು ಮತ್ತು ಪ್ರಾರ್ಥನೆಯಲ್ಲಿ ಮುಂದುವರಿಯಲು ನಮಗೆ ಕರ್ತನ ಸಹಾಯವು ಬೇಕು. ಇಂದು ಕರ್ತನು ಪ್ರೀತಿಯಿಂದ ನಿಮ್ಮ ಬಳಿಗೆ ಬಂದು, ನಾನು ನಿಮಗೆ ಸಹಾಯಕನಾಗಿರುತ್ತೇನೆ ಎಂದು ವಾಗ್ದಾನ ಮಾಡುತ್ತಾನೆ. ನಿನ್ನ ದೇವರಾದ ಕರ್ತನಾದ ನಾನು ನಿನ್ನ ಬಲಗೈಯನ್ನು ಹಿಡಿದು ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದು ಹೇಳುತ್ತೇನೆ. ಹುಳು ಯಾಕೋಬನೇ, ಇಸ್ರಾಯೇಲ್ಯರೇ, ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದು ಕರ್ತನು, ನಿನ್ನ ವಿಮೋಚಕನು, ಇಸ್ರಾಯೇಲಿನ ಪರಿಶುದ್ಧನು ಹೇಳುತ್ತಾನೆ. ಯೆಶಾಯ 41:13-14. ಧೈರ್ಯದಿಂದ ವರ್ತಿಸಿರಿ, ಆಗ ಕರ್ತನು ಒಳ್ಳೆಯವರ ಸಂಗಡ ಇರುವನು. 2 ಪೂರ್ವಕಾಲ ವೃತ್ತಾಂತ 19:11. ನಾವು ನಿರ್ದೋಷಿ ಜೀವನವನ್ನು ನಡೆಸಲು ನಮ್ಮನ್ನು ಬದ್ಧಗೊಳಿಸಿಕೊಂಡಾಗ ಕರ್ತನು ಖಂಡಿತವಾಗಿಯೂ ನಮ್ಮೊಂದಿಗೆ ನಿಲ್ಲುತ್ತಾನೆ. ಯಾಕೋಬನ ದೇವರು ನಮ್ಮ ಸಹಾಯಕನಾಗಿರುವ ಅನುಭವ ಎಷ್ಟು ಧನ್ಯ! ಅದಕ್ಕಾಗಿಯೇ ಕರ್ತನು ಅಬ್ರಹಾಮನನ್ನು ಕರೆದಾಗ ಅವನು, ನನ್ನ ಮುಂದೆ ನಡೆದು ನಿರ್ದೋಷಿಯಾಗಿರು ಎಂದು ಹೇಳಿದನು. ಆದಿಕಾಂಡ 17:1. ಅಬ್ರಹಾಮನು ನಿರ್ದೋಷಿಯಾಗಿ ಬದುಕಲು ನಿರ್ಧರಿಸಿದಾಗ ಕರ್ತನು ಅವನ ಜೀವನದ ಎಲ್ಲ ದಿನಗಳಲ್ಲೂ ಅವನ ಸಹಾಯಕನಾಗಿ ಅವನೊಂದಿಗೆ ನಿಂತನು. ಕರ್ತನು ಒಬ್ಬ ವ್ಯಕ್ತಿಯೊಂದಿಗೆ ಸಹಾಯಕನಾಗಿ ನಿಂತಾಗ ಯಾವ ಆಶೀರ್ವಾದಗಳು ಹಿಂಬಾಲಿಸುತ್ತವೆ? ಮೊದಲನೆಯದಾಗಿ, ಅವನು ಏನೇ ಮಾಡಿದರೂ ಅದು ಯಶಸ್ವಿಯಾಗುತ್ತದೆ. ಅವನ ಪ್ರಯತ್ನಗಳು ಜಯಶಾಲಿಯಾಗುತ್ತವೆ. ಇಸ್ರಾಯೇಲರು ಮತ್ತು ಫಿಲಿಷ್ಟಿಯರ ನಡುವಿನ ಯುದ್ಧದಲ್ಲಿ ಕರ್ತನು ಯೋನಾತಾನನಿಗೆ ಸಹಾಯ ಮಾಡಿದನು ಮತ್ತು ಯೋನಾತಾನ ಮತ್ತು ಇಸ್ರಾಯೇಲರಿಗೆ ಜಯವನ್ನು ನೀಡಿದನು. 1 ಸಾಮುವೇಲ 14:15. ನಿಮ್ಮ ಜೀವನದಲ್ಲಿ ನೀವು ವೈಫಲ್ಯವನ್ನು ಎದುರಿಸುತ್ತಿದ್ದೀರಾ? ಅನಿರೀಕ್ಷಿತ ನಷ್ಟಗಳು, ನೀವು ಮಾಡುವ ಯಾವುದು ಯಶಸ್ವಿಯಾಗದ ಪರಿಸ್ಥಿತಿ? ಇಂದಿನಿಂದ ನಿಮ್ಮ ಸಹಾಯಕನಾಗಿ ಕರ್ತನನ್ನು ಅಂಟಿಕೊಳ್ಳಿರಿ. ನನಗೆ ಸಹಾಯ ಮಾಡಲು ಎಚ್ಚರಗೊಳ್ಳು. ಕೀರ್ತನೆ 59:4 ಎಂದು ಹೇಳಿ ಆತನನ್ನು ಶ್ರದ್ಧೆಯಿಂದ ಪ್ರಾರ್ಥಿಸಿ, ಆಗ ಕರ್ತನು ನಿಮಗೆ ಜಯವನ್ನು ಕೊಡುವನು. ಇಸ್ರಾಯೇಲಿನ ಅರಸನಾದ ಆಸನು ಯುದ್ಧದಲ್ಲಿ ತನಗೆ ಸಹಾಯ ಮಾಡುವಂತೆ ಕರ್ತನನ್ನು ಬೇಡಿಕೊಂಡನು. ಕರ್ತನೇ, ಅನೇಕರಿಗಾಗಲಿ ಬಲವಿಲ್ಲದವರಿಗಾಗಲಿ ಸಹಾಯ ಮಾಡುವುದು ನಿನ್ನಿಂದ ಏನೂ ಅಲ್ಲ. ಓ ಕರ್ತನೇ, ನಮ್ಮ ದೇವರೇ, ನಮಗೆ ಸಹಾಯ ಮಾಡು, ಏಕೆಂದರೆ ನಾವು ನಿನ್ನ ಮೇಲೆ ಆತುಕೊಂಡಿದ್ದೇವೆ. 2 ಪೂರ್ವಕಾಲ ವೃತ್ತಾಂತ 14:11. ಕರ್ತನು ಅವನಿಗೆ ಸಹಾಯ ಮಾಡಿದ ಕಾರಣ ರಾಜನಾದ ಆಸನು ಬಲವಾಗಿ ಜಯಗಳಿಸಿ ಇಥಿಯೋಪಿಯರನ್ನು ಸೋಲಿಸಿದನು. ವಿಜಯದ ಮೇಲೆ ವಿಜಯವನ್ನು ಗಳಿಸಿದನು. ಕರ್ತನೇ, ನಿಮ್ಮ ಸಹಾಯಕನಾಗಿ ಮುಂದುವರಿಯಿರಿ. ಕರ್ತನು ನಿಮಗಾಗಿ ಹೋರಾಡುವನು ಮತ್ತು ನೀವು ಸುಮ್ಮನಿರುವಿರಿ. ವಿಮೋಚನಕಾಂಡ 14:14. ಕರ್ತನು ನಿಮ್ಮ ಪ್ರಸ್ತುತ ಸಹಾಯಕನಾಗಿರುತ್ತಾನೆ. ಸತ್ಯವೇದವು ಹೇಳುವಂತೆ ದೇವರು ನಮ್ಮ ಆಶ್ರಯ ಮತ್ತು ಬಲ, ಸಂಕಷ್ಟದಲ್ಲಿ ನಮಗೆ ವಿಶೇಷ ಸಹಾಯಕ. ಕೀರ್ತನೆ 46:1. ದೇವರ ಪ್ರಿಯ ಮಕ್ಕಳೇ, ಕಷ್ಟಕಾಲದಲ್ಲಿ ಕರ್ತನನ್ನು ಕರೆಯಿರಿ,
ಆಗ ಆತನು ಖಂಡಿತವಾಗಿಯೂ ನಿಮ್ಮನ್ನು ಕಾಪಾಡುವನು. ಕೀರ್ತನೆ 50:15. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ನಮ್ಮ ಪ್ರಾಣವು ಕರ್ತನಿಗಾಗಿ ಕಾದುಕೊಳ್ಳುತ್ತದೆ. ಆತನೇ ನಮ್ಮ ಸಹಾಯವೂ ಗುರಾಣಿಯೂ ಆಗಿದ್ದಾನೆ. ಕೀರ್ತನೆಗಳು 33:20. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.